ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಶತ್ರು ಕ್ಷಿಪಣಿ ಡ್ರೋನ್ ತಡೆಗೆ ಮತ್ತೊಂದು ಅಸ್ತ್ರ, ಸ್ವದೇಶಿ ಭಾರ್ಗವಾಸ್ತ್ರ ಪ್ರಯೋಗ ಯಶಸ್ವಿ. ಪಾಕ್ ಪರ ಟರ್ಕಿಗೆ ಭಾರತ ಬ್ಯಾನ್, ಟರ್ಕಿ ಉತ್ಪನ್ನಗಳು, ಪ್ರವಾಸೋದ್ಯಮ, ಮಾಧ್ಯಮಗಳ ಮೇಲೆ ಭಾರತದ ನಿರ್ಬಂಧ. ಸ್ವಾತಂತ್ರ್ಯ ಘೋಷಿಸಿಕೊಂಡ ಬಲೂಚಿಸ್ತಾನ, ಪಾಕಿಸ್ತಾನಿಗಳೆಂದು ಕರೆಯದಂತೆ ಮನವಿ, ಮೀರ್ ಬಲೂಚ್ ಪ್ರಕಟಣೆ. 52ನೇ ಸಿಜೆಐ ಆಗಿ ಪ್ರಮಾಣ ಸ್ವೀಕರಿಸಿದ ನ್ಯಾಯಮೂರ್ತಿ ಗವಾಯಿ, 6 ತಿಂಗಳು ಅಧಿಕಾರಾವಧಿ, ನವೆಂಬರ್ 23ಕ್ಕೆ ನಿವೃತ್ತಿ. ರಾಜ್ಯದಲ್ಲಿ ಮುಂದುವರೆದ ಮಳೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಗ್ರೇಟರ್ ಬೆಂಗಳೂರು ಜಾರಿ ಇಂದು, ಹಂತ ಹಂತವಾಗಿ ಅಸ್ತಿತ್ವ ಕಳೆದುಕೊಳ್ಳಲಿರುವ 17 ವರ್ಷಗಳ ಬಿಬಿಎಂಪಿ. ಬಿ ಖಾತಾ ಅವಧಿ 3 ತಿಂಗಳು ವಿಸ್ತರಣೆ, ಸಕ್ರಮಗೊಂಡ ಆಸ್ತಿಗಳಿಗೆ ಈ ಸ್ವತ್ತು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಸುತ್ತೋಲೆ. ಭಾರತ ವಿರುದ್ಧ ಸುಳ್ಳು ಸುದ್ದಿಗಳು, ಚೀನಾದ ಪತ್ರಿಕೆ ನ್ಯೂಸ್ ಏಜೆನ್ಸಿ ಭಾರತದಲ್ಲಿ ಬ್ಯಾನ್, ಗ್ಲೋಬಲ್ ಟೈಮ್ಸ್ ಪಿನುವಾ ಏಜೆನ್ಸಿ ನಿಷೇಧ. ಕೆಜಿ ತೆಂಗಿನಕಾಯಿ ದರ 75 ರೂಪಾಯಿಗೆ ಜಿಗಿತ, ಇಳುವರಿ ಕುಸಿತದಿಂದ ತೆಂಗಿನ ಎಣ್ಣೆಯೂ ತುಟ್ಟಿ. ಅಂತಾರಾಷ್ಟ್ರೀಯ ಟೇಕ್ವಾಂಡೋ ಸ್ಪರ್ಧೆ, ಕನ್ನಡಿಗ ದಕ್ಷಿಣ್ಗೆ 2 ಚಿನ್ನ ಸೇರಿ 4 ಪದಕ.